ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಹೊರಗಡೆ ವಾಕ್ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಟೈಮ್ ಆಗಿದ್ದರಿಂದ ಇಲ್ಲೇ ಟೆರೆಸ್ ಮೇಲೆ ವಾಕ್ ಮಾಡ್ತಾಯಿದ್ದೀನಿ. ಏನು ಟೆರೆಸ್ ತೋರಿಸೋದೇನು ಇದಲ್ಲ, ಟೆರೆಸ್ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಹೋಗ್ಬೇಡ್ರಿ. ಏನಿಲ್ಲ, ಇಲ್ಲೊಂದು ಸ್ವಲ್ಪ ಅಪರೂಪದ್ದೇನೋ ಐತೆ, ಅದನ್ನು ತೋರ್ಸೋಣ ಅನ್ನೋ ಕಾರಣಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ನೋಡ್ರಿ, ಇಲ್ಲಿ ಕುಂತೈತಲ್ಲ ಪಾರಿವಾಳ, ಕಾಡು ಪಾರಿವಾಳನೆಲ್ಲ ಒಟ್ಟು ವೈಲ್ಡಾಗಿ ಬೆಳೆದೈತಲ್ಲ, ವೈಲ್ಡಾಗಿ ಬೆಳೆದಿರೋದಕ್ಕೆ ಕಾಡು ಪಾರಿವಾಳ ಅಂದೆ. 2 ಸರಿ 3 ಸರಿ ಇದನ್ನು ಅಕ್ಕಿ ಕಾಳು ಹಾಕಿದೆ. ಆಗಲಿಂದ ಪಾಪ ಇಲ್ಲಿಗೆ ಬಂದು ಕೂತ್ಕೊಳುತ್ತೆ. ನಾನು ಮರ್ತುಬಿಟ್ಟು ಇವತ್ತು ತರೋದು. ಹೇಳ್ರಿ, ಮನೆಗೆ ಹೋಗಿ ತಗೊಂಬರೋಣ ಅಕ್ಕಿ ಕಾಳು. ಬನ್ನಿ, ಅಕ್ಕಿ ಕಾಳು ತಗೊಂಡ್ವಿ. ಇದ್ರ ಕಡಲೆ ಬೀಜ ಮಿಕ್ಸ್ ಮಾಡಿ ಇದೊಂದು 3-4 ಸರಿ ಹಾಕಿದೆ. ಆಗಿಂದ ಪಾರಿವಾಳ ಪಾಪ ಕರೆಕ್ಟ್ ಇದೇ ಟೈಮ್ಗೆ ಬರುತ್ತೆ, ಕಾತಂದು ಕುತ್ಕೊಳುತ್ತೆ. ಕಾಳು ಹಾಕ್ತೀನಿ ಅಂತ. ನೋಡ್ರಿ, ಅದು ನೋಡ್ತಿರೋದು ನೋಡ್ರಿ, ಅಕ್ಕಿ ಕಾಳು ಹಾಕ್ತಾಯಿದ್ದೀನಿ, ನೋಡ್ತೈತೆ. ನಾನು ಅಲ್ಲಿಂದ ಕುಂತೀನಿ, ಈಗ ತಂದೇನೋ ನಂಗೆ ಬೈಕಂತೈತೆ. ನೋಡ್ರಿ, ಹಿಡಿಯುತ್ತೀಗ. ನೋಡಿದ್ರ ಬಂತು. ಅಷ್ಟೇ ರೀ. ಪ್ರಾಣಿಗಳು ಅಥವಾ ಪಕ್ಷಿಗಳು ಮನುಷ್ಯರ ಜೊತೆ ಕಮ್ಯುನಿಕೇಟ್ ಹಾಕಿ ಇಷ್ಟಪಡ್ತವೆ. ಆದರೆ ನಾವೇನು ಮಾಡೋಣ, ಅವುಗಳನ್ನ ಉಪಯೋಗಿಸ್ಕೊಳ್ಳೋದು ಹಿಂಗೆ ದುರುಪಯೋಗ ಪಡಿಸ್ಕೊತೀವಿ. ಹಂಗಾಗಿ ಹತ್ರ ಬರೋಲ್ಲ. ಅವಕ್ಕೂ ಭಯ, ಹತ್ರಕ್ಕೆ ಹೋದ್ರೆ ಏನು ಮಾಡ್ತಾರೋ ಏನು ಕಥೆನೋ. ನಾವು ಮನುಷ್ಯರು ನಂಬ್ತೀವಲ್ಲ, ಅವ್ರು ಎಂಥವ್ರಾದ್ರೂ ಆಗಿರಲಿ, ಇಲ್ಲ ಬ್ಲೈಂಡೇ ನಂಬ್ತೀವಲ್ಲ, ಹಂಗೆ ಇವಕ್ಕೂ ಭಾಳ ಅಳುಕಿರುತ್ತೆ. ಹೆಂಗೆ ನಂಬೋದೋ ಏನು ಕಥೆನೋ ಅನ್ನಂಗೆ. ಬಟ್ ಒಂದು ಸರಿ ನಂಬಿದಾವಂದರೆ ಅದು ಕಣಕ್ಕೂ ದೂರ ಆಗೋಲ್ಲ. ಬಟ್ ನಾವೇ ಏನಾದರೂ ಮಾಡಿ ಅವ್ನು ದೂರ ಮಾಡ್ಕೋಬೇಕಾಗುತ್ತೆ. ಆ ಬೈಕೇ ಯಾವ ಪಕ್ಷಿಯಾಗಲಿ ಪ್ರಾಣಿಗಳಾಗಲಿ ಜಲ್ದಿ ಹತ್ರಕ್ಕೆ ಬರೋಲ್ಲ. ಬಿಡ್ರಿ ಕತೆ. ಏನಕ್ಕೋಸ್ಕರ ಬ್ಲಾಗ್ ಮಾಡಿದೆ ಅಂದರೆ, ನೋಡ್ರಿ, ಇಲ್ಲಿ ವಾಣಿವಿಲಾಸ ಸಾಗರ ಮರಿಕಣಿವೆ. ಆ ಬೆಟ್ಟಗಳು ನಮ್ಮ ಮನೆಯಿಂದ ನೇರವಾಗಿ ಕಾಣ್ತಿರ್ಬೋದು ನಿಮಗೆ. ಫ್ಯಾನು, ಅದೇ ವಿಂಡ್ಮಿಲ್ಲು, ಫ್ಯಾನು, ಬೆಟ್ಟಗಳು. ಇದ್ರ ಮಧ್ಯದಲ್ಲೇ ವೇದಾವತಿ ನದಿ ಹರಿಯೋದು. ಅದಕ್ಕೆ ಅಣೆಕಟ್ಟು ಕಟ್ಟಿರೋದು. ಚೆನ್ನಾಗಿದೆ ಅಲ್ವಾ? ಇಲ್ಲಿಂದ ತೋರ್ಸೋಣ ಅಂತಲೇ ಮಾಡಿದ್ದು. ನೋಡ್ರಿ, ಈ ಬೆಟ್ಟಗಳು ಏನಿದಾವೆ ಇವು, ನೀವು ಹೆಚ್ಚು ಕಮ್ಮಿ ಇಲ್ಲಿಂದ ಹರಡ್ಕೊಂಡು ತೋರಿಸ್ತೀನಿ ತಡ್ರಿ. ಇಲ್ಲಿದ ಬೆಟ್ಟ, ಇಲ್ಲೂ ಐತೆ ಬೆಟ್ಟ. ಸ್ವಲ್ಪ ಮೋಡ ಆಗಿರೋದ್ರಿಂದ ಈಗ ಕಾಣುತ್ತೆ ನೋಡ್ರಿ. ಹೆಚ್ಚು ಕಮ್ಮಿ ಚಿತ್ರದುರ್ಗದವರೆಗೂ ಬೆಟ್ಟ ಕಂಟಿನ್ಯೂಸ್ ಬೆಟ್ಟಗಳಿದ್ದಾವೆ.
ಮನೆ ವಿಲೇಪಾರಿ ಬರಲ್ಲ. ಇಷ್ಟೇ ಗಾಯ್ಸ್, ಸ್ವಲ್ಪ ವರ್ಕ್ ಇದೆ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.